ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ಇಲ್ಲಿವರೆಗೂ ನಾವು ಪರ್ಸೆಂಟೇಜಸ್ಸಿಂದ ಸ್ಟಾರ್ಟ್ ಮಾಡಿಕೊಂಡು ಫಸ್ಟ್ ಪರ್ಸೆಂಟೇಜಸ್ಸು, ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸು, ಅದಾದಮೇಲೆ ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟು, ಆ್ಯಾವ್ರೇಜಸ್ಸು ಇಷ್ಟು ಕಲ್ತ್ವಿ. ಅದಾದಮೇಲೆ ಮತ್ತೆ ಅಲಿಗೇಷನ್ಸ್ ಆ್ಯಂಡ್ ಮಿಕ್ಸರ್ಸು, ಏಜಸ್ಸು, ರೇಷಿಯೋ ಆ್ಯಂಡ್ ಪ್ರಪೋರ್ಷನು, ಲಾಸ್ಟ್ ಇದರಲ್ಲಿ ಪಾರ್ಟ್ನರ್ಶಿಪ್ ಕೂಡ ಕಲ್ತ್ವಿ. ಸೊ ಇವಾಗ ನಾವು ಇಲ್ಲಿವರೆಗೂ ಇದೆಲ್ಲ ಒಂದು ಸೆಟ್ಟು. ಈ ಪಾರ್ಟ್ನರ್ಶಿಪ್ವರೆಗೂ ಕಲ್ತ್ವಲ್ಲ, ಇದೆಲ್ಲ ಒಂದು ಸೆಟ್ಟು. ಸೊ ಈ ಸೆಟ್ಟಲ್ಲಿ ನಿಮಗೆ ಇವಾಗ ಯಾವುದೇ ಕ್ವಶನ್ಸ್ ಕೇಳಿದ್ರು ಮಾಡೋ ಕೆಪಾಸಿಟಿ ನಿಮ್ಗಿರಬೇಕು. ಆದರೆ ಬರೀ ಒಂದೇ ಒಂದು ಸಲ ವೀಡಿಯೋ ನೋಡಿದ ತಕ್ಷಣ ಮಾಡೋಕ್ಕೆ ಆಗಲ್ಲ. ಯಾಕಂತಂದರೆ ನಿಮ್ಗಿನ್ನೂ ಮೈಂಡ್ ಒಳಗೆ ಹೋಗಿರಲ್ಲ. ಅದೇ ಮ್ಯಾಥ್ಸಲ್ಲಿ ನಾನು ಚೆನ್ನಾಗಿ ಫಸ್ಟಿಂದಾನು ಮ್ಯಾಥ್ಸಲ್ಲಿ ಚೆನ್ನಾಗಿದ್ದೆ, ನನಗೆ ಮ್ಯಾಥ್ಸ್ ಆಲ್ರೆಡಿ ಬರುತ್ತೆ ಅನ್ನೋರಿಗೆ ಅರ್ಥ ಆಗಿರುತ್ತೆ. ನನಗೆ ಮ್ಯಾಥ್ಸಲ್ಲಿ ಅಷ್ಟೇ ನನಗೂ ಆ್ಯಾವ್ರೇಜ್ ಸ್ಟೂಡೆಂಟ್ ಮ್ಯಾಥ್ಸಲ್ಲಿ ಅಂತ ಅಂದರೆ ಅಷ್ಟೊಂದು ಅರ್ಥ ಆಗಿರಲ್ಲ. ಅದು ಅರ್ಥ ಆಗಬೇಕು, ಇನ್ನೂ ಮೈಂಡ್ ಒಳಗೆ ಹೋಗ್ಬೇಕಂತ ಅಂದರೆ ಇನ್ನೊಂದು ಸಲ ನೋಡಿ ಅದನ್ನು ಮತ್ತೆ ಪ್ರಾಕ್ಟೀಸ್ ಮಾಡಿದಾಗೆ ಹೋಗೋದು. ಸೊ ಇವತ್ತಿಂದ ನಾವು ಟೈಮ್ ಆ್ಯಂಡ್ ವರ್ಕ್ ತಿಳ್ಕೊಂಡು, ಸೊ ಟೈಮ್ ಆ್ಯಂಡ್ ವರ್ಕಲ್ಲಿ ಇಷ್ಟು ದಿವಸ ಮಾಡಿದ್ದೇ ಒಂಥರ ನಮಗೆ ಇಲ್ಲಿಂದನೇ ಈ ಟೈಮ್ ಆ್ಯಂಡ್ ವರ್ಕೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ನಾನು ಹೇಳ್ತೀನಿ. ಸೊ ಟೈಮ್ ಆ್ಯಂಡ್ ವರ್ಕ್ ಅಂತ ಅಂದರೆ ಫಸ್ಟು ನಿಮಗೆ ಗೊತ್ತು, ಇದು ಮತ್ತೆ ನಾನು ಟೈಮ್ ಅಂದರೆ ಏನು, ವರ್ಕ್ ಅಂದರೆ ಏನು ಅಂತ ಎಲ್ಲ ಸ್ಟೋರಿ ಎಲ್ಲ ಏನು ಹೇಳೋದು ಬೇಕಾಗಿಲ್ಲ, ಕರೆಕ್ಟ್ ಅಲ್ವಾ? ಸೊ ಟೈಮ್ ಅಂದರೆ ನಾರ್ಮಲ್ ಜಸ್ಟ್ ಬೇಸಿಕ್ ಥಿಂಗ್ ಹೇಳ್ತಾ ಇದ್ದೀನಿ. ಟೈಮ್ ಅಂದರೆ ಗೊತ್ತು ನಿಮಗೆ, ಸಮಯ ಅಂತ. ವರ್ಕ್ ಅಂತ ಕೆಲಸ ಅಂತ ಗೊತ್ತು. ಸೊ ಇವಾಗ ನೀವು ನನಗೆ ಹೇಳಿ ಫಸ್ಟ್ ಒಂದು ಥಿಂಗು, ಟೈಮ್ ಆ್ಯಂಡ್ ವರ್ಕು ಡೈರೆಕ್ಟ್ ಪ್ರಪೋರ್ಷನಲ್ಲ ಅಥವಾ ಇನ್ವರ್ಸ್ಲಿ ಪ್ರಪೋರ್ಷನಲ್ಲ? ಅಂದರೆ ಟೈಮ್ಗೂ ಮತ್ತು ವರ್ಕ್ಗೂ ಏನು ಸಂಬಂಧ ಹೇಳಿ. ಇದೊಂದು ಹೇಳ್ಬಿಟ್ರೆ ನಮಗೆ ಇದೆಲ್ಲ ಸಮ್ಸು ಮಾಡ್ಬೋದು. ಟೈಮ್ಗೂ ವರ್ಕ್ಗೂ ಏನು ಸಂಬಂಧ? ಇವಾಗ ನಾವು ನಾರ್ಮಲಾಗಿ ಜನರಲ್ ಲೈಫಲ್ಲಿ ಎಷ್ಟೊಂದು ಸಲ ಈ ಥರ ಸಿಚುವೇಶನ್ ಫೇಸ್ ಮಾಡಿರ್ತೀವಿ. ಅಂದರೆ ಇವಾಗ ನೀವು ಕೆಲಸ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ. ಇವಾಗ ನಿಮಗೆ ಟೈಮ್ ಜಾಸ್ತಿ ಇದ್ದರೆ ಕೆಲಸ ಜಾಸ್ತಿ ಮಾಡ್ತೀರಾ, ಕಮ್ಮಿ ಮಾಡ್ತೀರಾ? ಆಬ್ವಿಯಸ್ಲಿ ಜಾಸ್ತಿ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಅಂದರೆ ಟೈಮ್ ಜಾಸ್ತಿ ಇದ್ದಾಗ ನಮಗೆ ಜಾಸ್ತಿ ಕೆಲಸ ಮಾಡೋಕ್ಕಾಗುತ್ತೆ, ಟೈಮ್ ಕಮ್ಮಿ ಇದ್ದಾಗ ನಮಗೆ ಕಮ್ಮಿ ಕೆಲಸ ಮಾಡೋಕ್ಕಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಟೈಮ್ ಆ್ಯಂಡ್ ವರ್ಕ್ ನಮಗೆ ಡೈರೆಕ್ಟ್ ಪ್ರಪೋರ್ಷನಲ್ ಇರುತ್ತೆ, ಸರಿನಾ? ಟೈಮ್ಗೂ ಮತ್ತು ವರ್ಕ್ಗೂ, ಸಮಯಕ್ಕೂ ಮತ್ತು ಕೆಲಸಕ್ಕೂ ರಿಲೇಷನ್ ಅನ್ನೋದು ಡೈರೆಕ್ಟ್ ಆಗಿರುತ್ತೆ. ಸೊ ಜಾಸ್ತಿ ಟೈಮ್ ಇದ್ದಾಗ ಜಾಸ್ತಿ ಕೆಲಸ ಮಾಡ್ತೀವಿ, ಕಮ್ಮಿ ಟೈಮ್ ಇದ್ದಾಗ ಕಮ್ಮಿ ಕೆಲಸ ಮಾಡ್ತೀವಿ. ಓಕೆ, ಇವಾಗ ಟೈಮ್ ಆ್ಯಂಡ್ ವರ್ಕಲ್ಲಿ ಇನ್ನೇನೇನು ಬರುತ್ತೆ ಅಂತ ಅಂದರೆ ನಮಗೆ ಮೆನ್ ಆ್ಯಂಡ್ ವರ್ಕ್ ಅಂದರೆ ಇದು ಮೆನ್ ಆಗಿರ್ಬೋದು, ವುಮೆನ್ ಆಗಿರ್ಬೋದು, ಚಿಲ್ಡ್ರನ್ ಆಗಿರ್ಬೋದು, ಬಾಯ್ ಆಗಿರ್ಬೋದು, ಗರ್ಲ್ ಆಗಿರ್ಬೋದು, ಏನಾರಾಗಿರ್ಬೋದು, ಓಕೆನಾ? ಈಗ ಜಸ್ಟ್ ನಾನು ಎಕ್ಸಾಂಪಲ್ಗೆ ಮೆನ್ ಅಂತ ತೊಗೊತಾ ಇದ್ದೀನಿ. ಮೆನ್ನಿಗೂ ಮತ್ತು ವರ್ಕ್ಗೂ ಏನು ಸಂಬಂಧ ಇರುತ್ತೆ ಇದು ಹೇಳಿ ನನಗೆ. ಮೆನ್ನಿಗೂ ವರ್ಕ್ಗೂ ಏನು ರಿಲೇಷನ್ ಇರುತ್ತೆ? ಅಂದರೆ ಕಮ್ಮಿ ಜನ ಇದ್ದರೆ ಜಾಸ್ತಿ ಕೆಲಸ ಮಾಡ್ಬೋದಾ ಅಥವಾ ಕಮ್ಮಿ ಕೆಲಸ ಮಾಡ್ಬೋದಾ? ಕಮ್ಮಿ ಕೆಲಸ, ಕರೆಕ್ಟ್ ಅಲ್ವಾ? ಅಂದರೆ ಕಮ್ಮಿ ಜನ ಇದ್ದರೆ ಕಮ್ಮಿ ಕೆಲಸ ಮಾಡ್ಬೋದು, ಜಾಸ್ತಿ ಜನ ಇದ್ದರೆ ಜಾಸ್ತಿ ಕೆಲಸ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಸೊ ಮೆನ್ನಿಗೂ ವರ್ಕ್ಗೂ ಏನು ರಿಲೇಷನ್ನು? ಡೈರೆಕ್ಟ್ ಪ್ರಪೋರ್ಷನಲ್, ಕರೆಕ್ಟ್ ಅಲ್ವಾ? ಮೆನ್ನಿಗೂ ವರ್ಕ್ಗೂ ಡೈರೆಕ್ಟ್ ಪ್ರಪೋರ್ಷನಲ್ ಇರುತ್ತೆ. ಯಾಕಂದರೆ ಇವಾಗ ನಾರ್ಮಲ್ ಆಗಿ ಈವನ್ ಎಕ್ಸಾಂಪಲ್ ತಗೊಳ್ಳಿ, ನಾವು ಇಬ್ಬರು ಇದ್ದೀವಿ ಅಂದ್ಕೊಳ್ಳಿ. ಈಗ ನಮ್ಮ ಫ್ರೆಂಡ್ಸು 4 ಜನ ಇದ್ದೀವಿ, ಅದ್ರ ಜೊತೆಗೆ ನೀವೊಂದು 4 ಜನ ನಮ್ಮ ಜೊತೆ ಬಂದಿದ್ದೀರಾ. ಸೊ ನಾವು ಬರೀ ನಮ್ಮ ಫ್ರೆಂಡ್ಸ್ 4 ಜನ ಒಂದು ವಾರದಲ್ಲಿ ಕೆಲಸ ಕಂಪ್ಲೀಟ್ ಮಾಡೋ ಕೆಲಸನ ನಾವು 8 ಜನನೂ ಮಾಡಿದ್ರೆ ಬೇಗ ಆಗುತ್ತಾ, ಕಮ್ಮಿ ಆಗುತ್ತಾ? ಬೇಗ ಆಗೋಗುತ್ತಲ್ವಾ? ಸೊ ಅದ್ರ ಜೊತೆಗೆ ಜಾಸ್ತಿ ಕೆಲಸನೂ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಅಂದರೆ ಇವಾಗ ಮೆನ್ಗೂ ವರ್ಕ್ಗೂ ಏನು ಕೆಲಸ? ಜಾಸ್ತಿ ಕೆಲಸ ಇದ್ದರೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಕೆಲಸ ಮಾಡ್ಬೋದು, ಕಮ್ಮಿ ಜನ ಇದ್ದರೆ ಕಮ್ಮಿ ಕೆಲಸ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆ ತಾನೆ? ಟೈಮ್ಗೂ ವರ್ಕ್ಗೂ ಡೈರೆಕ್ಟ್ ಪ್ರಪೋರ್ಷನಲ್. ಟೈಮ್ ಜಾಸ್ತಿ ಇದ್ದಷ್ಟು ಕೆಲಸ ಜಾಸ್ತಿ ಮಾಡ್ಬೋದು, ಟೈಮ್ ಕಮ್ಮಿ ಇದ್ದರೆ ಕೆಲಸ ಕಮ್ಮಿ ಮಾಡೋಕ್ಕಾಗುತ್ತೆ. ಅದೇ ಮೆನ್ಗೂ ವರ್ಕ್ಗೂ ಕಮ್ಮಿ ಜನ ಇದ್ದರೆ ಕಮ್ಮಿ ಕೆಲಸ ಆಗುತ್ತೆ, ಜಾಸ್ತಿ ಜನ ಇದ್ದರೆ ಜಾಸ್ತಿ ಕೆಲಸ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿವರೆಗೂ ನಿಮಗೆ ಏನೂ ಪ್ರಾಬ್ಲಮ್ ಇರಲ್ಲ. ಟೈಮ್ ಆ್ಯಂಡ್ ವರ್ಕಲ್ಲಿ ಮೇಯ್ನ್ ಥಿಂಗ್ ಏನು ಅಂತಂದರೆ, ಇವಾಗ ನಮಗೆ ಈ ಕ್ವಶನ್ಸ್ ಎಲ್ಲ ಹೆಂಗೆ ಬರುತ್ತೆ ಅಂತಂದರೆ, ಇವಾಗ ಹೇಳ್ತೀನಿ ನೋಡಿ. ಇವಾಗ ಟೈಮ್ಗೂ ವರ್ಕ್ಗೂ ಆಯಿತು, ಮೆನ್ನಿಗೂ ವರ್ಕ್ಗೂ ಆಯಿತು. ಟೈಮ್ಗೂ ಮತ್ತು ಮೆನ್ನಿಗೂ ಏನು ರಿಲೇಷನ್ ಇರುತ್ತೆ ಇದೊಂದು ಹೇಳ್ಬಿಟ್ರೆ ನಮಗೆ ಮುಗೀತು. ಸೊ ಟೈಮ್ಗೂ ಮೆನ್ನಿಗೂ ಏನು ರಿಲೇಷನ್ ಇರುತ್ತೆ? ಜಾಸ್ತಿ ಜನ ಇದ್ದರೆ ಜಾಸ್ತಿ ಟೈಮ್ ಬೇಕಾಗುತ್ತಾ, ಕಮ್ಮಿ ಟೈಮ್ ಬೇಕಾಗುತ್ತೆ? ಇವಾಗ ನೀವು ಹೇಳಿ. ಆಬ್ವಿಯಸ್ಲಿ ಕಮ್ಮಿ ಟೈಮ್ ಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ಈಗ ಮುಂಚೆ ಎಕ್ಸಾಂಪಲ್ ತಗೊಂಡಿದ್ದೇನೆ. ಇವಾಗ 4 ಜನ ಇದ್ದರೆ ಒಂದು ವಾರದಲ್ಲಿ ಆಗುತ್ತೆ ಅಂತ ಅಂದರೆ, ಇನ್ನೊಂದು 4 ಜನ ಬಂದರೆ ಖಂಡಿತ ಅದು ಒಂದು ವಾರಕ್ಕಿಂತ ಒಳಗಡೆನೇ ಮುಗಿದೋಗುತ್ತಲ್ವ ಕೆಲಸ. ಸೊ ನಮ್ಗೆ ಏನಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಇಲ್ಲಿಂದ, ಅಂದರೆ ಟೈಮ್ ಆ್ಯಂಡ್ ವರ್ಕಲ್ಲಿ ಕ್ವಶನ್ಸ್ ಏನಕ್ಕೆ ಕಷ್ಟ ಆಗುತ್ತೆ ಅಂತಂದರೆ, ನಾರ್ಮಲಾಗಿ ಈ ಕ್ವಶನ್ಸ್ ಎಲ್ಲ ನಮಗೆ ಸಡನ್ನಾಗಿ ಎಲ್ಲರೂ ಮಾಡೋಕ್ಕಾಗಲ್ಲ.
ಅದ್ರ ಬಗ್ಗೆ ಡೀಪಾಗಿ ತಿಳ್ಕೊಂಡಿದ್ರೆ ಮಾತ್ರ ಮಾಡೋಕ್ಕಾಗುತ್ತೆ. ಸೊ ಆ ಒಂದು ಪ್ರಯತ್ನನ ನಾವು ಇವತ್ತು ಮಾಡ್ತಾ ಇರೋದು, ಕರೆಕ್ಟಾ? ಸೊ ಟೈಮ್ ಆ್ಯಂಡ್ ಮೆನ್, ಈಗ ಟೈಮ್ಗೂ ಮೆನ್ಗೂ ನಮಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಓಕೆನಾ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಯಾಕಿರುತ್ತೆ ಅಂತಂದರೆ, ಟೈಮ್ಗೂ ಮೆನ್ಗೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ಯಾಕಿರುತ್ತೆ ಅಂತ ಮತ್ತೆ ಅದೇ ಎಕ್ಸಾಂಪಲ್. ಈಗ ನಾವೊಂದು ಇಬ್ಬರು ಇರ್ತೀವಪ್ಪ, ನೀವೊಂದಿಬ್ಬರು ಬರ್ತೀರಾ. ಸೊ 4 ಜನ ಆಯಿತು. 4 ಜನ ಜಾಸ್ತಿ, ಇವಾಗ ಟೈಮ್ ಜಾಸ್ತಿ ಇದ್ದರೆ 4 ಜನಕ್ಕೆ ಕೆಲಸ ಬೇಗ ಮುಗಿಯುತ್ತೆ. ಅಂದರೆ ಇವಾಗ ನಾವು ಇಷ್ಟು ದಿನ ಏನು ಕಲ್ತಿದ್ದು ಅಂತಂದರೆ, ಇವಾಗ ಹೇಳ್ತೀನಿ ನೋಡಿ, ನೀವು ಕ್ಲೀನಾಗಿ ಅರ್ಥ ಆಗುತ್ತೆ. ಇಷ್ಟು ದಿನ ನಾವೇನು ಮಾಡಿದ್ವಿ, ಇವಾಗ ಫಾರ್ ಎಕ್ಸಾಂಪಲ್ 25% 500 ಆದರೆ 100% ಎಷ್ಟು? ಸೊ ಈ ಥರ ಮಾಡ್ತಾಯಿದ್ವಿ, ಕರೆಕ್ಟ್ ಅಲ್ವಾ? ಸೊ ಇದು ಇಂಟು 250 ಆಗುತ್ತೆ, ಇದು ಇಂಟು 220 ಪ್ಲಸ್ 2 zeros. ಅಂದರೆ ಈ ಥರ ಮಾಡ್ತಾಯಿದ್ವಿ. 25 ಇಷ್ಟು ಪರ್ಸೆಂಟ್ ಇಷ್ಟ ಆದರೆ ಇಷ್ಟು ಪರ್ಸೆಂಟ್ ಎಷ್ಟು, ಇಷ್ಟು ದಿನ ಈ ಥರ ಮಾಡ್ತಾಯಿದ್ವಿ, ಕರೆಕ್ಟ್ ಅಲ್ವಾ? ಅಂದರೆ ಇವೆಲ್ಲ ಡೈರೆಕ್ಟ್, ಇದು 1/men ಅಂತ ಹಾಕಿದ್ದೀನಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ ಅದಕ್ಕೋಸ್ಕರ. ಸೊ 25% ಇದೆಲ್ಲ ಏನು ತಲೆ ಕೆಡ್ಸ್ಕೊಂಬಿಟ್ಟು ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇಷ್ಟು ದಿನ ನಾವೇನು ಮಾಡಿದ್ವಿ, ಇಷ್ಟು ಪರ್ಸೆಂಟ್ ಇಷ್ಟ ಆದರೆ ಇಷ್ಟು ಪರ್ಸೆಂಟ್ ಎಷ್ಟು ಅಂದರೆ 25% ಇಷ್ಟ ಆದರೆ 500 ಆದರೆ 100% 2000 ಆಗುತ್ತೆ. ಅಂದರೆ ಎರಡೂ ಕೂಡ ಇನ್ಕ್ರೀಸ್ ಆಗ್ತಿದೆ. ಅದೇ ಇವಾಗ ನಮಗೆ 3 ಪಾರ್ಟ್ಸ್ ರೇಷೋದಲ್ಲಿ ತೊಗೊಂಡ್ರೆ 3 parts 40 ಆಗಿದ್ದರೆ ನಮಗೆ 9 parts ಎಷ್ಟು ಅಂತಂದರೆ, ನಾವು ಇದಕ್ಕೆ ರಿಲೇಷನ್ ನೋಡಿ, ಇಂಟು 3 ಮಾಡ್ತಿದ್ವಿ, ಇದು 120 ಆಯ್ತಿತ್ತು. ಅಂದರೆ ಇದು ಬೆಳೆದಾಗ ಇದು ಕೂಡ ಬೆಳೀತಿತ್ತು, ಕರೆಕ್ಟ್ ಅಲ್ವಾ? ಆದರೆ ಟೈಮ್ ಆ್ಯಂಡ್ ಮೆನ್ನಿಗೆ ಬಂದಾಗ ಆ ಥರ ಇರಲ್ಲ. ಈಗ ಫಾರ್ ಎಕ್ಸಾಂಪಲು 2 ಮೆನ್ನು 50 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಕ್ವಶನ್ಸ್, 50 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಅಂದರೆ 4 ಮೆನ್ನು ಎಷ್ಟು ದಿನದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ತಾರೆ? ಇದು ಇಂಟು 25 ಇದೆ ಅಂದ್ಬಿಟ್ಟು ಇದು ಕೂಡ ಇಂಟು 25 ಹಾಕೊಳ್ಳೋಣ, 100 ಡೇಸ್ ಹಾಕೊಳ್ಳೋಣ. ಸೊ 100 ಡೇಸ್ ಹಾಕೊಂಡ್ರೆ ಇದು 100% ತಪ್ಪಾಗುತ್ತೆ. ಯಾಕಂದರೆ ಇಬ್ಬರಿಗೇನೆ 50 ದಿವಸ ಹಾಕಿದರೆ 4 ಜನಕ್ಕೆ ಎಷ್ಟು ದಿನ ಆಗುತ್ತೆ? ಇನ್ನೂ ಕಮ್ಮಿನೇ ಆಗಬೇಕು, 50ಕ್ಕಿಂತ ಕಮ್ಮಿನೇ ಆಗಬೇಕು, ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವೇನು ಇದರಲ್ಲಿ ಹೆಂಗೆ ಮಾಡಬೇಕು ಅಂತಂದರೆ, ನಾವು ಟೈಮ್ ಆ್ಯಂಡ್ ವರ್ಕಲ್ಲಿ M1D1 ಅಂದರೆ ನಾವು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅರ್ಥ ಇದೆಯಲ್ವಾ? ಇದು ನಾವಿಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಿದ್ವಿ. 50 × 4 / 2, 2 1s 2 2s ಇಲ್ಲಿ 100 ಬರ್ತಿದ್ವು. ಬಟ್ ಇದು 100% ರಾಂಗ್ ಆಗುತ್ತೆ ಈ ಥರ ಮಾಡಿದ್ರೆ. ಸೊ ನಾವು ಇಲ್ಲಿಂದ ಟೈಮ್ ಆ್ಯಂಡ್ ವರ್ಕಲ್ಲಿ ಈ ಥರ ಮಾಡಬಾರ್ದು. ಇವಾಗ ಟೈಮ್ ಆ್ಯಂಡ್ ವರ್ಕಲ್ಲಿ ಏನು ಮಾಡಬೇಕು ಅಂತಂದರೆ, M1D1 = M2D2 ಡೈರೆಕ್ಟ್ ಮಲ್ಟಿಪ್ಲಿಕೇಶನ್. ಅಂದರೆ men 1 days 1 = men 2 days 2. ಅಂದರೆ ಇವಾಗ ಇದೇ ಎಕ್ಸಾಂಪಲ್ ತಗೊಂಡ್ರೆ men 1 ಎಷ್ಟು 2 ಇಂಟು ಡೇಸ್ ಎಷ್ಟು 50 = men 2 ಎಷ್ಟು 4 men ಇಂಟು ಕ್ವಶನ್ ಮಾರ್ಕ್. ಇದನ್ನ D2 ಅಂತ ತಗೊಳ್ಳಿ. ಸೊ ಇಲ್ಲಿ 5 × 2 50 × 2 100 = 4 ಇಂಟು D2. ಸೊ 4D2 = 100 ಬರುತ್ತೆ. /4 ಮಾಡಿ ಈ 4ನ ಇಲ್ಲಿಗೆ ತಗೊಂಡ್ಬಂದರೆ D2 = ನಮಗೆ 25 ಡೇಸ್ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ನಾವು ಇವಾಗಿಂದ ಈ ಥರ ಡೈರೆಕ್ಟ್ ಮಲ್ಟಿಪ್ಲಿಕೇಶನಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ, ಓಕೆನಾ? ಸೊ ಇಲ್ಲಿ ಟೈಮ್ ಆ್ಯಂಡ್ ವರ್ಕಲ್ಲಿ ಮೇಯ್ನಾಗೆ ಒಂದು ತಿಳ್ಕೊಳ್ಳಿ, ಟೈಮ್ಗೂ ವರ್ಕ್ಗೂ ಡೈರೆಕ್ಟ್ ಪ್ರಪೋರ್ಷನ್ ಇರುತ್ತೆ, ಡೈರೆಕ್ಟ್ ರಿಲೇಷನ್. ಟೈಮ್ ಜಾಸ್ತಿ ಇದ್ದರೆ ಕೆಲಸನೂ ಜಾಸ್ತಿ ಮಾಡ್ಬೋದು. ಮೆನ್ನಿಗೂ ವರ್ಕ್ಗೂ ಡೈರೆಕ್ಟ್ ರಿಲೇಷನ್. ಮೆನ್ನು ಜಾಸ್ತಿ ಜನ ಇದ್ದರೆ ಜಾಸ್ತಿ ಕೆಲಸ ಮಾಡ್ಬೋದು, ಕಮ್ಮಿ ಜನ ಇದ್ದರೆ ಕಮ್ಮಿ ಕೆಲಸ ಮಾಡ್ತೀವಿ. ಆದರೆ ಟೈಮ್ಗೂ ಮೆನ್ಗೂ 95% ಹಿಂಗೆ ಕ್ವಶನ್ಸ್ ಕೇಳೋದು. ಅಂದರೆ ಇವಾಗ 4 men ಅಥವಾ ಎ ಕ್ಯಾನ್ ಫಿನಿಶ್ ಎ ವರ್ಕ್ ಇನ್ 5 days, A + B ಕ್ಯಾನ್ ಫಿನಿಶ್ ದ ಸೇಮ್ ವರ್ಕ್ ಇನ್ ಹೌ ಮೆನಿ ಡೇಸ್ ಅಂತ ಕೇಳ್ತಾರೆ. ಸೊ ಈ ಥರ ಕ್ವಶನ್ಸ್ 95% ಇದೇ ಥರ ಕ್ವಶನ್ಸೇ ಬರೋದು ನಮಗೆ, ಓಕೆನಾ? ಅಂದರೆ ಇಲ್ಲಿ ನಮಗೆ ಕೆಲಸ ಕೊಡಲ್ಲ, ಎಷ್ಟು ಕೆಲಸ ಅನ್ನೋದು ಕೊಡಲ್ಲ. ನಾರ್ಮಲಾಗಿ 90% ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಕೊಡಲ್ಲ. ಅಂದರೆ ಇವಾಗ ಏನೋ ಒಂದಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ದಿನದಲ್ಲಿ 5 ದಿನದಲ್ಲಿ ಮಾಡಿದ್ದಾರೆ. ಅದೇ A + B ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕೇಳ್ತಾರೆ, ಎಷ್ಟು ಕೆಲಸ ಅಂತಲೂ ಕೊಡಲ್ಲ. ಸೊ ಈ ಥರದ್ದು ನಮಗೆ ಕಷ್ಟ ಆಗುತ್ತೆ, ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂದಾಗ ಕಷ್ಟ ಆಗುತ್ತೆ. ಸೊ ಇದ್ರ ಬಗ್ಗೆ ನಾವು ಮೇಯ್ನಾಗಿ ಈ ಒಂದು ಚಾಪ್ಟರಲ್ಲಿ ಈ ಒಂದು ಟೈಮ್ ಆ್ಯಂಡ್ ವರ್ಕಲ್ಲಿ ಡಿಸ್ಕಸ್ ಮಾಡೋಣ, ಓಕೆನಾ? ಮೇಯ್ನಾಗಿ ಇನ್ನೊಂದು ತಿಳ್ಕೊಳ್ಳಿ ಅಷ್ಟೇ, ಟೈಮ್ಗೂ ಮೆನ್ಗೂ ಇನ್ವರ್ಸ್ಲಿ ಪ್ರಪೋರ್ಷನಲ್. ಜಾಸ್ತಿ ಟೈಮ್ ಇದ್ದಷ್ಟು, ಜಾಸ್ತಿ ಜನ ಇದ್ದಷ್ಟು ಕಮ್ಮಿ ಸಮಯ ತಗೊಳುತ್ತೆ. ಕಮ್ಮಿ ಸಮಯ ಇದ್ದರೆ ಜಾಸ್ತಿ ಜನ ಬೇಕು ಅಷ್ಟೇ. ಅರ್ಥ ಆಗ್ತಿದೆ ತಾನೇ? ಜಾಸ್ತಿ ಜನ ಇದ್ದಾಗ ಟೈಮ್ ಅನ್ನೋದು ಕಮ್ಮಿ ತೊಗೊತೀವಿ, ಕಮ್ಮಿ ಟೈಮ್ ಇದ್ದರೆ ಅಥವಾ ಕಮ್ಮಿ ಜನ ಇದ್ದರೆ ಟೈಮ್ ಅನ್ನೋದು ಜಾಸ್ತಿ ತೊಗೊತೀವಿ. ಇದನ್ನೂ ಒಂದು ನೆನ್ಪಿಟ್ಕೊಳ್ಳಿ ಅಷ್ಟೇ, ಸರಿನಾ? ಈ ಟೈಮ್ ಆ್ಯಂಡ್ ವರ್ಕಲ್ಲಿ ಈ ಮೂರರಲ್ಲಿ ಮೇಯ್ನಾಗಿ ಇದೊಂದು ನೆನ್ಪಿಟ್ಕೊಂಡ್ಬಿಟ್ರೆ ಎಲ್ಲ ಆನ್ಸರ್ ಆರಾಮಾಗಿ ಮಾಡ್ಬೋದು. ಏನು? ಟೈಮ್ಗೂ ಮೆನ್ಗೂ ಇನ್ವರ್ಸ್ಲಿ ಪ್ರಪೋರ್ಷನಲ್. ಜಾಸ್ತಿ ಟೈಮ್ ಇದ್ದರೆ ಅಥವಾ ಜಾಸ್ತಿ ಜನ ಇದ್ದರೆ ಕಮ್ಮಿ ಸಮಯ ತೊಗೊತೀವಿ ಕೆಲಸ ಮುಗ್ಸೋಕ್ಕೆ,
ಕಮ್ಮಿ ಜನ ಇದ್ದರೆ ಜಾಸ್ತಿ ಟೈಮ್ ತೊಗೊತೀವಿ ಕೆಲಸ ಮುಗ್ಸೋಕ್ಕೆ, ಸರಿನಾ? ಈಗ ಮೇಸ್ತ್ರಿ ಕೆಲಸ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಈಗ ಒಂದು ಬಿಲ್ಡಿಂಗು ಅಥವಾ ಒಂದು ಮನೆ ಕಟ್ತಾ ಇದ್ರೆ ಬರೀ 10 ಜನ ಕಟ್ತಾ ಇದ್ರೆ ಜಾಸ್ತಿ ದಿನ ತಗೊಳುತ್ತೆ. ಅದೇ 20 ಜನ ಕೆಲಸ ಮಾಡ್ತಿದ್ರೆ ಕಮ್ಮಿ ದಿನ ತಗೊಳುತ್ತೆ. ಕರೆಕ್ಟ್ ಅಲ್ವಾ? ಸೇಮ್ ಅಷ್ಟೇ. ಇದೊಂದು ನೆನ್ಪಿಟ್ಕೊಳ್ಳಿ, ಗಾರೆ ಕೆಲಸ ಮಾಡೋದೊಂದು ನೆನ್ಪಿಟ್ಕೊಳ್ಳಿ, ಮಿಕ್ಕಿದೆಲ್ಲ ಬಂದ್ಬಿಡುತ್ತೆ, ಸರಿನಾ? ಸೊ ಇವಾಗ ನಮಗೆ ಟೈಮ್ ಆ್ಯಂಡ್ ವರ್ಕಲ್ಲಿ 3 ಟೈಪ್ಸ್ ಆಫ್ ಕ್ವಶನ್ಸ್ ಬರುತ್ತೆ. ನಾರ್ಮಲ್ ಆಗಿ 99% 3 ಟೈಪ್ಸ್ ಆಫ್ ಕ್ವಶನ್ಸ್ ಬರುತ್ತೆ. ಅದು ಯಾವ್ದು ಬರುತ್ತೆ ಅಂತ ನೋಡೋಣ. ಅದೇ ಯಾವ್ಯಾವ ರಿಲೇಷನಲ್ಲಿ ಕೊಡ್ತಾರೆ ಅಂತ ನೋಡೋಣ. ಫಸ್ಟು ನಮಗೆ ಮೆನ್ ಆ್ಯಂಡ್ ಟೈಮ್ ಕೊಡ್ತಾರೆ. ಮೆನ್ ಆ್ಯಂಡ್ ಟೈಮ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಈ ಮೆನ್ ಏನಾರು ಆಗಿರ್ಬೋದು, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಮೆನ್ ಅಂದರೆ ಏನು, ಕೆಲಸ ಯಾರು ಮಾಡ್ತಾ ಇರೋದು, ಯಾರಿಂದ ಕೆಲಸ ಆಗ್ತಿರೋದು. ಮೆನ್ ಆಗಿರ್ಬೋದು, ವುಮೆನ್ ಆಗಿರ್ಬೋದು, ಬಾಯ್ ಆಗಿರ್ಬೋದು, ಗರ್ಲ್ ಆಗಿರ್ಬೋದು, ಟ್ಯಾಪ್ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಬೈಸಿಕಲ್ ಆಗಿರ್ಬೋದು, ಏರೋಪ್ಲೇನ್ ಆಗಿರ್ಬೋದು, ಏನಾರು ಆಗಿರ್ಬೋದು. ಮೆನ್ ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಿರೋದೇನು, ಕೆಲಸ ಯಾರು ಮಾಡ್ತಾ ಇದ್ದಾರೆ, ಯಾರಿಂದ ಕೆಲಸ ಆಗ್ತಿದೆ, ಅದನ್ನು ಮೆನ್ ಅಂತ ಕರಿತಾ ಇದ್ದೀವಿ. ಓಕೆನಾ? ನೀವು ನೆನ್ಪಿಡ್ಕೊಳ್ಳೋಕ್ಕೆ ಮೆನ್ನನ್ನು ಒಂದು ಹೆಸರು ಕೊಟ್ಟಿದ್ದೀವಿ ಅದಕ್ಕೆ, ಸರಿನಾ? ಈಗ ಫಾರ್ ಎಕ್ಸಾಂಪಲ್ 20 men can do a work in 100 days. Then how many then 80 men can, then in how many days 80 men can do the same work ಅಂತ ಕ್ವಶನ್. ಅಂದರೆ ಇಲ್ಲಿ ನಾವು ಡೇಸ್ ಕಂಡುಹಿಡಿಬೇಕು. ಸೊ ಮೆನ್ಗೂ ಟೈಮ್ಗೂ ನಾವು ಮುಂಚೆನೇ ತಿಳ್ಕೊಂಡ್ವಿ. ಜಾಸ್ತಿ ಜನ ಇದ್ದರೆ ಕಮ್ಮಿ ಟೈಮ್ ತಗೊತಾರೆ, ಕಮ್ಮಿ ಜನ ಇದ್ದರೆ ಜಾಸ್ತಿ ಟೈಮ್ ತಗೊತಾರೆ. ಸೊ ಇದು ಡೈರೆಕ್ಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದ್ದಾಗ ನಾವು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಹೆಂಗೆ ಮಾಡಬೇಕಂದ್ರೆ M1 D1 = M2 D2 ಈ ಥರ ಮಾಡಬೇಕಾಗುತ್ತೆ. ಇದು ಒಂದನೇದು. ಸೊ ಇದು ಜಸ್ಟ್ ಈ ಒಂದು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ M1 ಏನು 20 men ಇಂಟು D1 ಏನು 100 days = M2 ಏನು 80 men ಇಂಟು D2 ಗೊತ್ತಿಲ್ಲ. ಸೊ ಇಲ್ಲಿ ನೀವು ಬೇಕಂದರೆ ಇದನ್ನ ಹಿಂಗೆ ಕ್ರಾಸ್ ಮಾಡ್ಕೊಬೋದು. ಅಂದರೆ ಈ ಕಡೆ ಇದೊಂದು ವ್ಯಾಲ್ಯೂ, ಆ ಕಡೆ ಅದೊಂದು ವ್ಯಾಲ್ಯೂ ಇದೆಯಾ, ಮಧ್ಯದಲ್ಲಿ ಈಕ್ವಲ್ಸ್ ಇದೆಯಲ್ಲ. ಸೊ ಇದನ್ನ ಬೇಕಂದ್ರೆ ನೀವು ಇಲ್ಲೇ ಕ್ಲಿಯರ್ ಮಾಡ್ಕೊಬೋದು. ಸೊ ಇಲ್ಲಿ ಮಾಡಿಕೊಂಡ್ರೆ ನಮಗೆ ಇದು 24 25 ಬರುತ್ತೆ, 2 2s 2 10s. ಸೊ ನಮಗೆ 10 5s 50 / 2 ಇರುತ್ತೆ. ಅಂದರೆ ಈ D2 ಅನ್ನೋದು ಕೆಳಗೆ ಹೋಗುತ್ತಲ್ವಾ. 10 5s 50 / 2 25 days. ಸೊ ನಮ್ಮ ಆನ್ಸರ್ ಇಲ್ಲಿ D2 ಏನಾಗುತ್ತೆ 25 days ಬರುತ್ತೆ. ಯಾವುದು ಈ ಕ್ವಶನಲ್ಲಿ, ಅಂದರೆ ಈ ಥರ ಕ್ವಶನ್ಸಲ್ಲಿ. ಸೊ ಸೆಕೆಂಡ್ ಕ್ವಶನ್ ಏನು ಕೇಳ್ತಾರೆ ಅಂತಂದರೆ ಇದೇ ಜೊತೆಗೆ ಮೆನ್ನು ಟೈಮ್ ಜೊತೆಗೆ ಇನ್ನೇನು ಆ್ಯಡ್ ಮಾಡ್ತಾರೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ 20 men can do the work in 5 hours and 100 days. 20 men can do a work in 5 hours and 100 days. In how many days 80 men can do the work in 10 hours and in how many days? ಅಂದರೆ ಎಷ್ಟು ದಿನದಲ್ಲಿ ಮಾಡ್ತಾರೆ? 20 ಜನ 5 ಗಂಟೆ ಕೆಲಸ ಮಾಡಿ, ಪ್ರತಿದಿನ 5 ಗಂಟೆ ಕೆಲಸ ಮಾಡಿ 100 ದಿನದಲ್ಲಿ ಮುಗಿಸಿದ್ರೆ, 80 ಜನ ಪ್ರತಿದಿನ 10 ಗಂಟೆ ಕೆಲಸ ಮಾಡಿ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಸೊ ಇಲ್ಲಿ ಕೂಡ ಮತ್ತೆ ಈ ಹವರು ಡೇಸ್ ಅನ್ನೋದು ಕೂಡ ಟೈಮ್ಗೆ ಸಂಬಂಧಿಸಿದೆ ಅಲ್ವಾ. ಗಂಟೆ ಅಂದರೆ ಟೈಮ್ ಅಲ್ವಾ, ಡೇಸ್ ಅಂದು ಕೂಡ ಟೈಮೇ ಅಲ್ವಾ. ಸೊ ಇದು ಕೂಡ ನಮಗೆ ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಇಲ್ಲಿ ಕೂಡ ನಾವು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಹೆಂಗೆ ಈಕ್ವೇಷನ್ ಬರುತ್ತೆ ಅಂತಂದರೆ M1 D1 H1 ಅಂದರೆ ಅವರ್ಸು ಈಕ್ವಲ್ಸ್ M2 D2 H2. ಓಕೆನಾ? ಈಗ M1 ಏನು ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಒಂದು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ M1 ಏನು ಬರುತ್ತೆ 20 ಇಂಟು D1 ಎಷ್ಟು 100 ಇಂಟು H1 ಎಷ್ಟು 5 ಈಕ್ವಲ್ಸ್ M2 ಎಷ್ಟು 80 ಇಂಟು D2 ಎಷ್ಟು D2 ಗೊತ್ತಿಲ್ಲ ಇಂಟು H2 ಎಷ್ಟು 10. ಕರೆಕ್ಟ್ ಅಲ್ವಾ? ಸೊ ಇವಾಗ ಇದಕ್ಕೆ ನಾವು ಇದನ್ನು ಜಸ್ಟ್ ಹಂಗೆ ಕ್ರಾಸ್ ಮಾಡಿಕೊಂಡ್ರೆ ಮತ್ತೆ 24s 80 25s 100. ಅದಾದಮೇಲೆ ಮತ್ತೆ ನಮ್ಗೆ ಇಲ್ಲಿ 10 ಇದೆ, ಇಲ್ಲಿ 20 ಇದೆ. 10 1s 10 2s 20 ಆಯಿತು. ಆಮೇಲೆ 2 1s 2 2s 4 ಆಯಿತು. ಇನ್ನೇನು ಮಿಕ್ಕಿದೆ ಇಲ್ಲಿ 5 ಇದೆ. ಸೊ 5 5s 25 2 1s 2 D2 ಬರುತ್ತೆ. ಸೊ ನಮ್ಗೆ ಆನ್ಸರ್ D2 = 12.5 days. ಅಂದರೆ ಈ ಒಂದು ಫಾರ್ಮುಲಾಗೆ ಈ ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಆನ್ಸರ್ ಬರ್ತದೆ, ಸರಿನಾ? ಸೊ ಇದು ಸೆಕೆಂಡ್ ಟೈಪು. ಫಸ್ಟ್ ಟೈಪು ಬರೀ ಮೆನ್ನು ಟೈಮು ಕೊಡ್ತಾರೆ, ಇಷ್ಟು ಸಮಯದಲ್ಲಿ ಕೆಲಸ ಮುಗಿಸಿದ್ರೆ ಇಷ್ಟು ಜನ ಎಷ್ಟಲ್ಲಿ ಮುಗಿಸ್ತಾರೆ ಅಂತ. ಸೆಕೆಂಡ್ ಟೈಪು ನಮಗೆ ಮೆನ್ನು, ಹವರು ಮತ್ತು ಡೇಸು 3 ಕೊಡ್ತಾರೆ. ಸೊ ಅವಾಗ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ನಮಗೆ ಮೂರನೇದು, ಸೊ ಮೇಯ್ನಾಗಿ ನಮಗೆ ಜಾಸ್ತಿ ಕೊಡೋದು ಇಂಥದ್ದೇ, ಈ ಥರ್ಡ್ ಒನ್ನೇ ಕೊಡೋದು. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಥರ್ಡ್ ಒನ್ ಹೆಂಗಿರುತ್ತೆ ಅಂತಂದರೆ
ನಮಗೆ ಮೆನ್ ಕೊಡ್ತಾರೆ, ಅದಾದಮೇಲೆ ಹವರ್ಸ್ ಕೊಡ್ತಾರೆ, ಅದಾದಮೇಲೆ ವರ್ಕ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಅದಾದಮೇಲೆ ಡೇಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇವಾಗ ನಿಮಗೆ ಗೊತ್ತು ವರ್ಕು ಟೈಮು ಮತ್ತು ವರ್ಕ್ ಆ್ಯಂಡ್ ಟೈಮ್ ಅನ್ನೋದು ಡೈರೆಕ್ಟ್ ಪ್ರಪೋರ್ಷನಲ್ಲು, ಮೆನ್ ಆ್ಯಂಡ್ ವರ್ಕ್ ಅನ್ನೋದು ಕೂಡ ಡೈರೆಕ್ಟ್ ಪ್ರಪೋರ್ಷನಲ್ಲು, ಬರೀ ಟೈಮು ಮೆನ್ ಮತ್ತು ಇನ್ವರ್ಸ್ಲಿ ಪ್ರಪೋರ್ಷನಲ್ಲು. ಸೊ ಇದರಲ್ಲಿ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಇಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ ಥರ್ಡ್ ಫಾರ್ಮುಲಾ men 1 days 1 H1 ಸೇಮು men 1 days 1 H1. ಆದರೆ ವರ್ಕ್ ಆಲ್ರೆಡಿ ಕೊಟ್ಟಿರ್ತಾರೆ, ಏನು ಕೆಲಸ ಎಷ್ಟು ದಿನದಲ್ಲಿ ಆಗಿರುತ್ತೆ ಅನ್ನೋದು ಆಲ್ರೆಡಿ ಕೊಟ್ಟಿರ್ತಾರೆ. ಸೊ ಅವಾಗ ನೀವು ಡಿವೈಡೆಡ್ ಬೈ ವರ್ಕ್ 1 ಮಾಡಬೇಕಾಗುತ್ತೆ. ಈಕ್ವಲ್ಸ್ M2 D2 H2 ಡಿವೈಡೆಡ್ ಬೈ ವರ್ಕ್ 2. ಅಂದರೆ ಫಾರ್ ಎಕ್ಸಾಂಪಲ್ ಕ್ವಶನ್ನು, ಈಗ ನಿಮಗೆ 20 ಮೆನ್ನು 20 ಮೆನ್ ವರ್ಕಿಂಗ್ 5 hours a day ಕ್ಯಾನ್ ಬಿಲ್ಡ್ 50 walls ಇನ್ 100 days. 20 ಜನ ಡೈಲಿ 5 ಗಂಟೆ ಕೆಲಸ ಮಾಡಿ 100 ದಿನದಲ್ಲಿ 50 ಗೋಡೆ ಕಟ್ಟಿದ್ರೆ 80 ಜನ 80 ಮೆನ್ ವರ್ಕಿಂಗ್ 10 hours a day ಇನ್ ಹೌ ಮೆನಿ ಡೇಸ್ ದೇ ಕ್ಯಾನ್ ಬಿಲ್ಡ್ 100 walls. ಅಂದರೆ 80 ಜನ ಪ್ರತಿದಿನ 10 ಗಂಟೆ ಕೆಲಸ ಮಾಡಿ 100 ಗೋಡೆಗಳನ್ನ ಎಷ್ಟು ದಿನದಲ್ಲಿ ಕಟ್ತಾರೆ ಅಂತ. ಸೊ ಈ ಒಂದು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮಗೆ M1 D1 H1 ಅಂದರೆ M1 ಏನು 20, D1 ಏನು ಡೇಸ್ 100, H1 ಏನು ಅವರ್ಸ್ ಎಷ್ಟು 5 ಡಿವೈಡೆಡ್ ಬೈ ವರ್ಕ್ ಆಲ್ರೆಡಿ ಕೊಟ್ಟಿದ್ದಾರೆ. ಆ ವರ್ಕ್ ಅನ್ನೋದು ಕೊಟ್ಬಿಟ್ಟಿದ್ದಾರೆ ಇಲ್ಲಿ, ವರ್ಕ್ 50 ವಾಲ್ಸ್ ಅನ್ನೋದು, ಸರಿನಾ? ಸೊ ನಾವು ಡಿವೈಡೆಡ್ ಬೈ 50 ಮಾಡ್ಕೊಬೇಕಾಗುತ್ತೆ. ಈಕ್ವಲ್ಸ್ ಅನ್ನೋದು ಇಲ್ಲೇ ಕೆಳಗೆ ಬರ್ಕೊತೀನಿ, ಕನ್ಫ್ಯೂಸ್ ಆಗಬೇಡಿ. M2 ಎಷ್ಟು 80, D2 ಎಷ್ಟು D2 ಗೊತ್ತಿಲ್ಲ, ಇಂಟು H2 ಎಷ್ಟು 10 ಡಿವೈಡೆಡ್ ಬೈ ವರ್ಕ್ ಎಷ್ಟು 100. ಸೊ ಇವಾಗ ಈಕ್ವಲ್ಸ್ ಇದೆಯಲ್ಲ, ಇಲ್ಲಿ ಈಕ್ವಲ್ಸ್ ಇರುತ್ತೆ. ಸೊ ಇದು ಕ್ಲಿಯರ್ ಮಾಡ್ಕೊಬೋದು, ಕನ್ಫ್ಯೂಸ್ ಆಗಿಬಿಡಿ. ಸೇಮ್ ಇಲ್ಲಿ ಹೆಂಗೆ ಮಾಡೋದು ಅದೇ ಥರ ಇಲ್ಲಿ ಮಾಡ್ತಾ ಇದ್ದೀನಿ. 50 1s 50 2s, ಸೊ 2 1s 2 5s. ಅದಾದಮೇಲೆ ಮತ್ತೆ ನಮಗೆ ಈ ಕಡೆನೂ 5 ಇದೆ, ಈ ಕಡೆನೂ 5 ಇದೆ, 5 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಈ ಕಡೆ 80 ಇದೆ, ಈ ಕಡೆ 100 ಇದೆ, 24s 25s. ಅದಾದಮೇಲೆ ಮತ್ತೆ ಇಲ್ಲಿ 4 ಇದೆ, ಇಲ್ಲಿ 20 ಇದೆ, 2 2s 4, 2 10s 20, 10 ಇಂಟು 5 50, ಇನ್ನೇನು ಮಿಕ್ಕಿಲ್ಲ. 50 ಈಕ್ವಲ್ಸ್ D2 ಬರುತ್ತೆ. ಸೊ D2 ನಮಗಿಲ್ಲಿ 25 ಡೇಸ್ ಬರುತ್ತೆ. ಅಂದರೆ ವಿತ್ ಎಕ್ಸಾಂಪಲ್, ನಾನು ರಿಯಲ್ ಕ್ವಶನ್ಸ್ ಎಲ್ಲ ವಿತ್ ಎಕ್ಸಾಂಪಲ್ ಹೇಳ್ತೀನಿ, ಜಸ್ಟ್ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ಇದೆಲ್ಲ ಹೇಳ್ತಿರೋ ಅಷ್ಟೇ. ಈ 3 ಟೈಪ್ಸು ಯಾವುದು, ಇದೊಂದು ಮೆನ್ನು ಮತ್ತು ಟೈಮು, ಆಮೇಲೆ ಮೆನ್ನು ಅವರು ಡೇಸು ಸೆಕೆಂಡ್ ಒನ್ನು, ಆಮೇಲೆ ಥರ್ಡ್ ಒನ್ ಯಾವುದು ಇದು. ಈ 3 ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. 1 2 3 ಎಲ್ಲ ಕ್ವಶನ್ಸು ನಾವು ಇಷ್ಟರಲ್ಲಿ ಯಾವುದೋ ಒಂದಕ್ಕೆ ಮಾಡ್ತೀವಿ, ಸರಿನಾ? ಸೊ ಒಂದೊಂದೇ ಕ್ವಶನ್ ಮಾಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ಏನು ಅಂತ ಅಂದರೆ, ಇವಾಗ ನಾವು ಏನು ಕಲ್ತ್ವೋ 3 ಇಕ್ವೇಷನ್ಸು, 3 ಫಾರ್ಮುಲಾಸು, M1 D1 ಈಕ್ವಲ್ಸ್ ಟು M2 D2. ಅದಾದಮೇಲೆ ಸೆಕೆಂಡ್ ಒನ್ನು M1 ಅವರ್ಸ್ ಕೊಟ್ಟಿದ್ರೆ D1 H1 ಈಕ್ವಲ್ಸ್ M2 D2 H2. ಅದ್ರ ಜೊತೆಗೆ ವರ್ಕು ಕೂಡ ಕೊಟ್ಟಿದ್ರೆ M1 D1 H1 ಡಿವೈಡೆಡ್ ಬೈ ವರ್ಕ್ 1 ಈಕ್ವಲ್ಸ್ ಟು M2 D2 H2 ಡಿವೈಡ್ ಬೈ ವರ್ಕ್ 2. ಇದು ಈ 3 ಕೊಟ್ಟರೆ ನಾವು ಎಲ್ಲ ಕ್ವಶನ್ಸು 90% ಟೈಮ್ ಆ್ಯಂಡ್ ವರ್ಕಲ್ಲಿ ಸಾಲ್ವ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಎಕ್ಸ್ಟೆನ್ಷನ್ಸ್ ಕೊಡ್ತಾರೆ, ಏನೇನೋ ಕೊಡ್ತಾರೆ. ಮಧ್ಯದಲ್ಲಿ ಇನ್ನೊಬ್ಬ ಬರ್ತಾನೆ, ಮಧ್ಯದಲ್ಲಿ ಹೋಗ್ತಾನೆ, ಒಬ್ಬ ಕೆಲಸದ ಆ ಕ್ವಶನ್ಸಲ್ಲಿ ಮತ್ತೆ ಒಬ್ಬನೇ ತಗೊಂಡ್ರೆ ಒಬ್ಬನ ಮಾತ್ರ ಇಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ, ಅವರೆಲ್ಲರೂ ಸೇರ್ಕೊಂಡು ಮಾಡಿದ್ರೆ ಎಷ್ಟು ದಿನದಲ್ಲಿ ಮಾಡ್ತಾರೆ. ಸೊ ಈ ಥರ ಕ್ವಶನ್ಸ್ ಎಲ್ಲ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಬರುತ್ತೆ. ಸೊ ತುಂಬ ದೊಡ್ಡ ಟಾಪಿಕ್ ಆ್ಯಕ್ಚುಲಿ ಟೈಮ್ ಆ್ಯಂಡ್ ವರ್ಕ್ ಅನ್ನೋದು. ಸೊ ಟೈಮ್ ಆ್ಯಂಡ್ ವರ್ಕಲ್ಲಿ ಅವ್ರಿಗೆ ಕೇಳೋಕ್ಕೆ ತುಂಬ ಸ್ಕೋಪ್ ಇರುತ್ತೆ. ತುಂಬ ಕ್ವಶನ್ಸು, ತುಂಬ ವಿಧ ಡಿಫ್ರೆಂಟ್ ಮಾಡೆಲ್ಸಲ್ಲಿ ಕೇಳೋಕ್ಕೂ ಎಕ್ಸಾಮ್ನರ್ಗೆ ಆಪ್ಷನ್ಸ್ ಇರುತ್ತೆ. ಸೊ ಟೈಮ್ ಆ್ಯಂಡ್ ವರ್ಕ್ನ ತುಂಬ ಡೀಟೇಲಾಗಿ ಕ್ಲೀನಾಗಿ ತಿಳ್ಕೊಳ್ಳೋಣ. ಸೊ ಈ 3 ಮೇಯ್ನಾಗಿ ಫಸ್ಟ್ ತಿಳ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದಷ್ಟು ವೀಡಿಯೋಸು ಈ ಒಂದು ಫಾರ್ಮುಲಾಸ್ ಮೇಲೆ, ಈ ಒಂದು ಫಾರ್ಮುಲಾಸ್ ಮೇಲೆ ಬೇಸ್ ಮಾಡಿಕೊಂಡು ಟೈಮ್ ಸಾಲ್ವ್ ಮಾಡೋಣ. ಅದಾದಮೇಲೆ ನಾವು ಇನ್ನೊಂದಷ್ಟು ಡಿಫ್ರೆಂಟ್ ಮಾಡೆಲ್ಸ್ ಇರುತ್ತೆ, ಅದನ್ನು ಕೂಡ ಒಂದಾಗಿ ಕಲ್ತ್ಕೊಂಡು ಹೋಗೋಣ. ಸೊ ನಿಮ್ಗೆ ಅರ್ಥ ಆಗುತ್ತೆ, ಹೋಗ್ತಾ ಏನೇನು ಬರುತ್ತೆ ಅವೆಲ್ಲ ಅರ್ಥ ಆಗುತ್ತೆ. ಸೊ ಈ ವಿಡಿಯೋಗೆ ಇಷ್ಟೇ, ಜಸ್ಟ್ ಬೇಸಿಕ್ಸು, ಜಸ್ಟ್ ಇಂಟ್ರಡಕ್ಷನ್ ಅಷ್ಟೇ. ನನಗೆ ನೀವೇನು ಮೇಯ್ನಾಗಿ ತಿಳ್ಕೊಬೇಕು ಅಂತ ಈ ವಿಡಿಯೋದಲ್ಲಿ, ಟೈಮ್ಗೂ ಮೆನ್ಗೂ ಏನು ಇನ್ವರ್ಸ್ಲಿ ಪ್ರಪೋರ್ಷನಲ್. ಮೆನ್ನು ಜಾಸ್ತಿ ಜನ ಇದ್ದರೆ ಕಮ್ಮಿ ಟೈಮ್ ತೊಗೊತಾರೆ, ಕಮ್ಮಿ ಜನ ಇದ್ದರೆ ಜಾಸ್ತಿ ಟೈಮ್ ತೊಗೊತಾರೆ. ಇದೊಂದು ನೆನ್ಪಿಟ್ಕೊಳ್ಳಿ, ಮಿಕ್ಕಿದೆಲ್ಲ ನಾವು ಒಂದೊಂದಾಗಿ ಮಾಡ್ಕೊಂಡು ಹೋಗೋಣ, ಓಕೆನಾ? ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್, ಬಾಯ್.
ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.